ತಮಿಳುನಾಡಿನಲ್ಲಿ ರೋಚಕ ಫಲಿತಾಂಶ, ಭರ್ಜರಿ ಸೀಟಿ ಊದಿದ ವಿಜಯ್. ತಮಿಳುನಾಡಿನಲ್ಲಿ ಅಚ್ಚರಿಯ ಫಲಿತಾಂಶ ದಾಖಲಾಗಿದೆ. ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವು ಹೀನಾಯ ಸೋಲು ಅನುಭವಿಸಿದೆ. ಡಿಎಂಕೆ ಜೊತೆ ಮೈತ್ರಿ ಹೊಂದಿದ್ದ ಕಾಂಗ್ರೆಸ್ ಕೂಡ ಮುಖಭಂಗವನ್ನು ಅನುಭವಿಸಿದೆ. ನಮ್ಮದೇ ಗೆಲುವು ಎಂದು ಆತ್ಮವಿಶ್ವಾಸದಿಂದ ಸಂಭ್ರಮಾಚರಣೆಗೆ ಸಿದ್ಧವಾಗಿದ್ದ ಡಿಎಂಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನೀರವ ಮೌನ ಆವರಿಸಿದೆ. ಚೆನ್ನೈನಲ್ಲಿರುವ ಡಿಎಂಕೆ ಪ್ರಧಾನ ಕಚೇರಿ ಅಣ್ಣಾ ಅರಿವಲಯಂನಲ್ಲಿ ವಿಜಯೋತ್ಸವಕ್ಕಾಗಿ ಮಾಡಿದ್ದ ಎಲ್ಲಾ ಸಿದ್ಧತೆಗಳನ್ನು ತೆರವುಗೊಳಿಸಲಾಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಹೊಸ ಟಿವಿಕೆ ಪಕ್ಷ ಅಧಿಕಾರಕ್ಕೇರಿದೆ. ತಮಿಳುನಾಡಿನ 324 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ ಟಿವಿಕೆ ಬಹುಮತದ ಹೊಸ್ತಿಲಿನಲ್ಲಿ ಎಡವಿದೆ. ಮೊದಲ ಬಾರಿಗೆ ಸ್ಪರ್ಧಿಸಿ ವಿಜಯ್ ಅವರ ಟಿವಿಕೆ ಪಕ್ಷ ಪ್ರಥಮ ಪ್ರಯತ್ನದಲ್ಲೇ ಅಧಿಕಾರ ಹಿಡಿಯುವಂತಾಗಿದೆ. ಸತತ 2ನೇ ಬಾರಿಗೆ ಸಿಎಂ ಆಗಿದ್ದ ಸ್ಟಾಲಿನ್ ಈ ಬಾರಿ ಚುನಾವಣಾ ಪೂರ್ವದಲ್ಲಿ ಭಾರೀ ರೋಷಾವೇಶ ತೋರಿದ್ದರೂ ಫಲಿತಾಂಶ ಮಾತ್ರ ನೀರಸವಾಗಿದೆ. 3ನೇ ಸ್ಥಾನಕ್ಕೆ ಡಿಎಂಕೆ ತಳ್ಳಲ್ಪಟ್ಟಿರುವುದು ಅದರ ಹಿನ್ನಡೆಗೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಕೂಡ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲಿ ವಿಫಲವಾಗಿದೆ. ಒಟ್ಟಿನಲ್ಲಿ ತಮಿಳಿಗರು ಇಂಡಿ ಒಕ್ಕೂಟಕ್ಕೆ ಅವಮಾನಕರ ಸೋಲಿನ ರುಚಿ ತೋರಿಸಿರುವುದು ಪ್ರಜಾಪ್ರಭುತ್ವ